ಒಂದಾನೊಂದು ಕಾಲದಲ್ಲಿ ಕಾವೇರಿ ನದಿಯ ದಡದಲ್ಲಿ ಹರಿಯುತ್ತಿದ್ದ ಹಸಿರುಗಾವಲು ಪ್ರದೇಶದಲ್ಲಿ ಹಲವಾರು ಜಾನುವಾರುಗಳು ಸಂತೋಷದಿಂದ ಬಾಳುತ್ತಿದ್ದವು. ಅವುಗಳಲ್ಲಿ ಪುಣ್ಯಕೋಟಿ ಎಂಬ ಹಸು ತನ್ನ ಮುದ್ದಿನ ಕರು ಹಾಗೂ ಬಳಗದೊಂದಿಗೆ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿತ್ತು. ಒಂದು ಮುಂಜಾನೆ ಗೋಪಾಲ ತನ್ನ ಎಲ್ಲ ಹಸುಗಳನ್ನು ಬೆಟ್ಟಕ್ಕೆ ಮೇಯಿಸಲು ಕರೆದೊಯ್ದನು. ಪುಟ್ಟ ಪುಟ್ಟ ಕರುಗಳನ್ನು ಕೊಟ್ಟಿಗೆಯಲ್ಲೇ ಬಿಟ್ಟನು. ಪುಣ್ಯಕೋಟಿಯು ತನ್ನ ಕರುವನ್ನು ನೆನೆಯುತ್ತಾ ತನ್ನ ಬಳಗದೊಂದಿಗೆ ಹಸಿರು ಹುಲ್ಲನ್ನು ಮೇಯುತ್ತಿತ್ತು. ಎಲ್ಲ ಹಸುಗಳು ಮನೆಗೆ ಹಿಂದಿರುಗುವ ಸಮಯ. ಅವಸರವಾಗಿ ಮನೆಗೆ ತಲುಪುವಾಗ ಪುಣ್ಯಕೋಟಿಯು ತನ್ನ ಬಳಗದಿಂದ ಪ್ರತ್ಯೇಕವಾಗುತ್ತದೆ. ಅದೇ ದಾರಿಯಲ್ಲಿ ಹಸಿದ ವ್ಯಾಘ್ರನೊಂದು ತನ್ನ ಬೇಟೆಗಾಗಿ ಹೊಂಚು ಹಾಕಿ ಕುಳಿತಿರುತ್ತದೆ. ಪುಣ್ಯಕೋಟಿಯನ್ನು ಕಂಡೊಡನೆ ಜೋರಾಗಿ ಆರ್ಭಟಿಸುತ್ತದೆ. ಹುಲಿ ಪುಣ್ಯಕೋಟಿಯ ಮೇಲೆ ದಾಳಿ ಮಾಡಲು ಮುಂದಾಗುತ್ತದೆ. ಆ ಕ್ಷಣದಲ್ಲಿ ಹುಲಿಯನ್ನು ಕಂಡು ಪುಣ್ಯಕೋಟಿಯು ಬೆಚ್ಚಿ ಬೀಳುತ್ತದೆ. ಹಸಿದ ನನಗೆ ನೀನು ಸರಿಯಾದ ಬೇಟೆ. ನಿನ್ನನ್ನು ಸೀಳಿ ಸಿಗಿದು ತಿಂದು ನನ್ನ ಹಸಿವನ್ನು ಕಡಿಮೆಗೊಳಿಸುತ್ತೇನೆ. ಇಂದು ನಿನ್ನ ಪ್ರಾಣ ನನ್ನ ಆಹಾರ. ಓ ವ್ಯಾಘ್ರನೇ, ನಿನಗೆ ಹಸಿವಾಗಿದೆ ಎಂದು ನನಗೆ ಅರ್ಥವಾಗುತ್ತದೆ. ನನ್ನ ಪ್ರಾಣ ನಿನ್ನ ಆಹಾರವಾಗುವುದಾದರೆ ನಾನು ಸಿದ್ಧಳಿದ್ದೇನೆ. ಆದರೆ ದಯವಿಟ್ಟು ನನ್ನನ್ನು ಈಗ ಬಿಟ್ಟು ಬಿಡು. ನನ್ನ ಕರು ನನಗಾಗಿ ಕಾಯುತ್ತಿದೆ. ನಾನು ನನ್ನ ಮಗುವಿಗೆ ಹಾಲು ಕೊಡಬೇಕು. ಹಾಲು ಕೊಟ್ಟ ನಂತರ ಬಳಿಕ ನಾನು ಇಲ್ಲಿಗೆ ಮರಳುತ್ತೇನೆ. ನಿನಗೆ ಆಹಾರವಾಗುತ್ತೇನೆ. ಏನು? ಹಸಿದ ವೇಳೆಗೆ ಸಿಕ್ಕ ಬೇಟೆಯನ್ನ ಬಿಡುವುದೇ? ನಿನ್ನನ್ನ ಈಗಲೇ ತಿಂದು ಮುಗಿಸುವೆ. ವ್ಯಾಘ್ರನೇ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನನ್ನ ಮಾತು ತಪ್ಪಲ್ಲ. ನನ್ನ ಮಗುವಿಗೆ ಹಾಲುಣಿಸಿ ನಿನ್ನ ಬಳಿಗೆ ಹಿಂದಿರುಗುತ್ತೇನೆ. ಪುಣ್ಯಕೋಟಿಯ ಮಾತುಗಳನ್ನು ಕೇಳಿದ ವ್ಯಾಘ್ರ ಒಂದು ಕ್ಷಣ ವಿಸ್ಮಯಗೊಂಡಿತು. ಅವಳ ದೃಢ ನಿರ್ಧಾರ ಮತ್ತು ಪ್ರಾಮಾಣಿಕತೆ ವ್ಯಾಘ್ರನ ಮನಸ್ಸಿಗೆ ತಟ್ಟಿತು. ಸರಿ, ನಾನು ನಿನ್ನನ್ನು ನಂಬುತ್ತೇನೆ. ನೀನು ನಿನ್ನ ಕರುವಿಗೆ ಹಾಲುಣಿಸಿ ಇದೇ ಜಾಗಕ್ಕೆ ಹಿಂದಿರುಗಬೇಕು. ನಾನು ನಿನಗಾಗಿ ಇಲ್ಲೇ ಕಾಯುತ್ತಿರುತ್ತೇನೆ. ತುಸು ಸಮಾಧಾನಗೊಂಡ ಪುಣ್ಯಕೋಟಿ ತಕ್ಷಣ ತನ್ನ ಮನೆಗೆ ಬೇಗ ಬೇಗ ಹೆಜ್ಜೆ ಹಾಕಿ ಮನೆಯನ್ನ ತಲುಪಿತು. ತಾಯಿಯನ್ನ ಕಂಡ ಕರು ಚಂಗದೆ ಹಾರಿ ಅಮ್ಮನನ್ನ ತಬ್ಬಿಕೊಂಡಿತು. ಅಮ್ಮ, ನಾನು ನಿನ್ನ ಬರುವಿಕೆಯನ್ನೇ ನೋಡುತ್ತಿದ್ದೆ. ನನಗೆ ತುಂಬಾ ಸಂತೋಷವಾಗುತ್ತಿದೆ. ನನಗೂ ನಿನ್ನನ್ನು ನೋಡಿ ಸಂತೋಷವಾಗುತ್ತಿದೆ ಮಗು. ನಿನ್ನನ್ನು ನೋಡಲು ಓಡೋಡಿ ಬಂದೆ. ತೋರಿಕೆಗೆ ಖುಷಿಯಾಗಿ ಕಂಡರೂ ಪುಣ್ಯಕೋಟಿಯ ಒಳಮನಸ್ಸು ಖಿನ್ನವಾಗಿತ್ತು. ಪುಣ್ಯಕೋಟಿ ತನ್ನ ಮಗುವಿಗೆ ಹಾಲು ನೀಡಿದ ನಂತರ ಆ ಹಸುವಿನ ಕೆಲಸದಲ್ಲಿ ಗೋಪಾಲ ಸಹಾಯ ಮಾಡುತ್ತಾ ಅದನ್ನು ನೋಡುತ್ತಾ ನಿಂತಿದ್ದನು. ಆದರೆ ಪುಣ್ಯಕೋಟಿಯ ಮನಸ್ಸು
ಖಿನ್ನವಾಗಿತ್ತು. ಏಕೆಂದರೆ ತಾನು ಕೊಟ್ಟ ಮಾತಿನಂತೆ ಇನ್ನೂ ಸ್ವಲ್ಪವೇ ಸಮಯದಲ್ಲಿ ತಾನು ವ್ಯಾಘ್ರನಿಗೆ ಆಹಾರವಾಗಬೇಕು. ನಾನಿಲ್ಲದೆ ಇದ್ದಾಗ ನನ್ನ ಕರುವನ್ನು ಯಾರು ನೋಡಿಕೊಳ್ಳುತ್ತಾರೆ, ಯಾರು ಹಾಲುಣಿಸುತ್ತಾರೆ ಎಂಬ ಚಿಂತೆ ಕಾಡುತ್ತಿತ್ತು. ಆಗ ಗೋಪಾಲ, ಅಮ್ಮ, ನೀನು ದುಃಖದಲ್ಲಿರುವಂತೆ ಕಾಣಿಸುತ್ತಿದೆ. ಏನೋ ಸಮಸ್ಯೆ ಇಲ್ಲವಲ್ಲ? ಗೋಪಾಲ, ನಾನು ಮರಳಿ ಹಿಂತಿರುಗಿ ಆಹಾರವಾಗುತ್ತೇನೆ ಎಂದು ಒಬ್ಬ ವ್ಯಾಘ್ರನಿಗೆ ವಾಗ್ದಾನ ಮಾಡಿದ್ದೇನೆ. ನಾನು ಸತ್ಯವನ್ನ ಪಾಲಿಸುತ್ತೇನೆ, ಧರ್ಮದ ಹಾದಿಯಲ್ಲೇ ನಡೆಯುತ್ತೇನೆ. ಈಗ ನನ್ನ ಪ್ರಾಣಕ್ಕೆ ಸಂಕಷ್ಟವಿರುವಾಗಲೂ ನಾನು ಸುಳ್ಳು ಹೇಳಲು ಸಿದ್ಧಳಿಲ್ಲ. ಏನು? ಹಿಂತಿರುಗಿ ಹುಲಿಗೆ ಆಹಾರವಾಗುತ್ತೀಯ? ನೀನು ಸತ್ತರೆ ನಿನ್ನ ಮಗು ಎಂಥ ಕಷ್ಟದಲ್ಲಿ ಬೀಳುತ್ತದೆ ಎಂದು ಗೊತ್ತಿಲ್ಲವೇ? ಗೋಪಾಲ ಮತ್ತು ಪುಣ್ಯಕೋಟಿಯ ಸಂಭಾಷಣೆಯನ್ನ ಕೇಳಿಸಿಕೊಂಡ ಕರು ದುಃಖದಲ್ಲಿ ಅಳತೊಡಗಿತು. ಸಂತೈಸಲು ಬಂದ ಅಮ್ಮನನ್ನ ತಬ್ಬಿಕೊಂಡು, ನನ್ನನ್ನ ತಬ್ಬಲಿಯನ್ನಾಗಿಸಿ ಹೋಗದಿರು ಎಂದಿತು. ನಿನ್ನ ದುಗುಡ ನನಗೆ ಅರ್ಥವಾಗುತ್ತದೆ. ಆದರೆ ನಾನು ಸತ್ಯಧರ್ಮದ ಪರಿಪಾಲಕಳು. ನಾನು ಹಿಂತಿರುಗಿ ಹಸಿದಿರುವ ವ್ಯಾಘ್ರನಿಗೆ ಆಹಾರವಾಗಲೇಬೇಕು. ಕಂದ, ನಾನಿನ್ನದಿದ್ದರೂ ನಮ್ಮ ಬಳಗದವರು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದು ಇಲ್ಲಿ ಉಳಿಯಲಾರೆ. ನಾನು ಹೋಗಲೇಬೇಕು. ಲಘುಬಗೆಯಿಂದ ಬೆಟ್ಟವನ್ನ ತಲುಪಿ ಹಸಿದಿರುವ ಹುಲಿಯ ಮುಂದೆ ಪುಣ್ಯಕೋಟಿಯು ನಿಂತಿತು. ಮರಳಿ ಬಂದಿರುವ ಪುಣ್ಯಕೋಟೆಯನ್ನ ನೋಡಿ ಹುಲಿ ಆಶ್ಚರ್ಯಚಕಿತವಾಯಿತು. ನೀನು ಹೀಗೆ ನೇರವಾಗಿ ಹಿಂದಿರುಗಿದ್ದೀಯಾ? ನಿನಗೆ ನಿನ್ನ ಜೀವ ಉಳಿಸಿಕೊಳ್ಳಲು ಸುಳ್ಳು ಹೇಳುವ ಅವಕಾಶವಿತ್ತು. ಆದರೂ ಕೂಡ ನೀನು ನಿನ್ನ ಮಾತನ್ನು ಉಳಿಸಿಕೊಂಡಿರುವೆ. ವ್ಯಾಘ್ರನೇ, ನಾನು ಯಾವಾಗಲೂ ಸತ್ಯದ ದಾರಿಯಲ್ಲಿ ನಡೆಯುತ್ತೇನೆ. ಕೊಟ್ಟ ಮಾತಿನಂತೆ ನಿನ್ನ ಮುಂದೆ ಬಂದಿರುವೆ. ನನ್ನನ್ನು ತಿಂದು ನಿನ್ನ ಹಸಿವನ್ನ ನೀಗಿಸಿಕೊ. ಪುಣ್ಯಕೋಟಿಯ ಮಾತುಗಳನ್ನ ಕೇಳಿ ಹುಲಿ ಬೆರಗಾಯಿತು. ಪ್ರಾಮಾಣಿಕತೆ ಮತ್ತು ಸತ್ಯವು ಯಾವಾಗಲೂ ಶ್ರೇಷ್ಠವೆಂದು ಅರ್ಥ ಮಾಡಿಕೊಂಡಿತು. ನೀನು ನನಗೆ ಬಹುದೊಡ್ಡ ಪಾಠವನ್ನ ಕಲಿಸಿದ್ದೀಯಾ. ನಿನ್ನ ಪ್ರಾಣವನ್ನ ಉಳಿಸಿಕೊಳ್ಳಲು ಸುಳ್ಳು ಹೇಳಬಹುದಿತ್ತು. ಆದರೆ ನೀನು ಸತ್ಯವನ್ನೇ ಹೇಳಿರುವೆ. ಕೊಟ್ಟ ಮಾತಿನಂತೆ ಹಿಂತಿರುಗಿ ಬಂದಿರುವೆ. ನಿನ್ನಂತ ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯುವವಳನ್ನು ಕೊಂದು ತಿಂದರೆ ಆ ಪರಮಾತ್ಮ ಮೆಚ್ಚಲಾರ. ಸತ್ಯ ಧರ್ಮದ ಹಾದಿಯಲ್ಲಿ ನಡೆಯುವಂತ ಪುಣ್ಯಕೋಟಿಯನ್ನ ಕೊಂದು ತಿನ್ನದೆ ಹುಲಿ ಪುಣ್ಯಕೋಟಿಯನ್ನ ಹಾಗೆ ಬಿಟ್ಟು ಬಿಟ್ಟಿತು. ಪುಣ್ಯಕೋಟೆ, ನೀನು ಹೋಗು, ನಿನ್ನ ಮಗುವನ್ನು ನೋಡಿಕೊಳ್ಳು. ಇಂದಿನಿಂದ ನಾನು ಕೂಡ ನಿನ್ನಂತೆಯೇ ಸತ್ಯ ಧರ್ಮದ ಹಾದಿಯಲ್ಲಿ ಜೀವನ ನಡೆಸುತ್ತೇನೆ. ಪುಣ್ಯಕೋಟಿಯು ಸಂತೋಷದಿಂದ ತನ್ನ ಮನೆಗೆ ಹಿಂದಿರುಗಿತು. ತನ್ನ ಮಗುವಿನ ಬಳಿ ಧಾವಿಸಿ ಆನಂದದಿಂದ ತನ್ನ ಮಗುವನ್ನ ತಬ್ಬಿಕೊಂಡಿತು. ಅಮ್ಮ, ನೀನು ಹಿಂತಿರುಗಿದ್ದೀಯಾ? ನಾನು ಇನ್ಯಾವತ್ತೂ ನಿನ್ನನ್ನು ನೋಡಲಾಗುವುದಿಲ್ಲ ಎಂದು ಭಯಪಟ್ಟಿದ್ದೆ. ಹೌದು ಮಗು, ನಾನು ಹಿಂದಿರುಗಿದ್ದೇನೆ. ಸತ್ಯ, ಧರ್ಮ, ಪ್ರಾಮಾಣಿಕತೆ ಹಾದಿಯಲ್ಲಿ ನಡೆದರೆ ನಮಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತದೆ. ಅಮ್ಮ, ನಿನ್ನ ಪ್ರಾಮಾಣಿಕತೆ, ಧೈರ್ಯ, ಸತ್ಯದ ಹಾದಿಯಲ್ಲಿ ನಡೆಯುವಂಥ ಜೀವನ ಎಲ್ಲರಿಗೂ ಮಾದರಿಯಾಗಲಿ. ಪುಣ್ಯಕೋಟಿಯ ಈ ಕಥೆ ನಮಗೆ ಸತ್ಯ, ಧರ್ಮ, ಪ್ರಾಮಾಣಿಕತೆಯ ಪ್ರಾಮುಖ್ಯತೆಯನ್ನ ಕಲಿಸುತ್ತದೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು.
ಎನ್ನುವುದು ಎಲ್ಲರಿಗೂ ತಿಳಿಯುವಂತೆ ಈ ಕತೆ ಯಾವಾಗಲೂ ಎಲ್ಲರಿಗೂ ಮಾದರಿಯಾಗುತ್ತದೆ. ಸುಳ್ಳು ಹೇಳುವುದರಿಂದ ತಾತ್ಕಾಲಿಕ ಜಯ ಸಿಗಬಹುದು, ಆದರೆ ಸತ್ಯವು ಯಾವಾಗಲೂ ಶ್ರೇಷ್ಠವಾಗಿರುತ್ತದೆ.